ನೇಪಾಳಲ್ಲಿ ಪ್ರತಿಭಟನೆ ಯಾಕೆ ಸ್ಟಾರ್ಟ್ ಆಯ್ತು? ಇವಾಗ ನಡೀತಾ ಇರೋ ಪ್ರೊಟೆಸ್ಟ್ಗೆ ಮೇನ್ ಕಾರಣ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿದ್ದಕ್ಕೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಸೆಪ್ಟೆಂಬರ್ 4ನೇ ತಾರೀಕು ನೇಪಾಲ್ ಗವರ್ಮೆಂಟು 26 ಸೋಷಿಯಲ್ ಮೀಡಿಯಾ ಆಪ್ಸ್ಗಳನ್ನ ಬ್ಯಾನ್ ಮಾಡಿದೆ, ಇನ್ಕ್ಲೂಡಿಂಗ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟ್ವಿಟರ್, ವಾಟ್ಸ್ಆ್ಯಪ್ ಎಕ್ಸೆಟ್ರಾ. ಇದೇ ಇಷ್ಟು ದೊಡ್ಡ ಪ್ರತಿಭಟನೆ ನಡೆಯೋಕೆ ಕಾರಣ. ಇವಾಗ ಪ್ರತಿಭಟನೆ ಏನಕ್ಕಾಯ್ತು ಅಂತ ಗೊತ್ತಾಯ್ತು. ಇವಾಗ ಸೋಷಿಯಲ್ ಮೀಡಿಯಾನ ನೇಪಾಲ್ ಗವರ್ಮೆಂಟು ಏನಕ್ಕೆ ಬ್ಯಾನ್ ಮಾಡ್ತು? ಈ ಗೌರ್ಮೆಂಟ್ ಅಫಿಷಿಯಲ್ಸು, ಪೊಲಿಟಿಷಿಯನ್ಸು, ಅದಾದ್ಮೇಲೆ ಈ ಲಂಚ ಇಸ್ಕೊಳ್ಳೋರು ಇರ್ತಾರಲ್ಲ, ಅವರ ಮಕ್ಕಳು ಅಂದ್ರೆ ನೆಪೋ ಕಿಡ್ಸ್. ಈ ನೆಪೋ ಕಿಡ್ಸ್ ಶೋಕಿ ಮಾಡೋದನ್ನೆಲ್ಲ ಅವ್ರವ್ರ ಸೋಷಿಯಲ್ ಮೀಡಿಯಾಲಿ ಪೋಸ್ಟ್ ಆಗ್ತಾರಲ್ಲ, ಅದೇ ಇಲ್ಲಾಗಿರೋ ಮೇನ್ ಪ್ರಾಬ್ಲಮ್. ನೇಪಾಳಲ್ಲಿ GDP ಕಮ್ಮಿ ಆಗ್ತಾನೆ ಇದೆ. ಅಲ್ಲಿರೋ ಯುವಕರುಗಳಿಗೆಲ್ಲ ಕೆಲ್ಸಗಳು ಸಿಗ್ತಾ ಇಲ್ಲ. ಜೀವನನೇ ತುಂಬಾ ಕಷ್ಟ ಆಗಿದೆ, ದುಡಿಯೋದ್ ತುಂಬಾ ಕಷ್ಟ ಆಗಿದೆ. ಅಷ್ಟ್ ಕಷ್ಟನೆಲ್ಲ ದಾಟಿ 10-20 ದುಡ್ದಿ ಅದನ್ನ ಟ್ಯಾಕ್ಸ್ ಹಾಕಿ ಕಟ್ಟಿದ್ರೆ ಆ ದುಡ್ಡನ್ನ ಅಲ್ಲಿರೋ ಪೊಲಿಟಿಷಿಯನ್ಸ್ಗಳು, ಅದಾದ್ಮೇಲೆ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಅದನ್ನ ತಿಂದಿ ಅವ್ರ ಮಕ್ಳು ಅದನ್ನ ಎಂಜಾಯ್ ಮಾಡೋದನ್ನ ನೋಡಿ ಇವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ನಮ್ ದುಡ್ಡನ್ನ ತಗೊಂಡು ನೀವು ಶೋಕಿ ಮಾಡ್ತಾ ಇದ್ದೀರಾ ಅಂತ ಮೀಮ್ಸ್ಗಳನ್ನ ಶೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಈ ವಿಷಯ ಗೌರ್ಮೆಂಟ್ಗೆ ಇಷ್ಟ ಆಗಿಲ್ಲ. ನಮ್ಮ ಮಕ್ಕಳನ್ನೇ ನೀವು ಬೈತೀರಾ ಅಂತ ಎಲ್ಲಾ ಸೋಷಿಯಲ್ ಮೀಡಿಯಾ ಆಪ್ಸ್ನೂ ಬ್ಯಾನ್ ಮಾಡಿದ್ರು. ಈ ಸೋಷಿಯಲ್ ಮೀಡಿಯಾ ಆಪ್ಸ್ನ ಬ್ಯಾನ್ ಮಾಡಿದ್ದಕ್ಕೇನೆ ಅಲ್ಲಿದ್ದ ಯಂಗ್ಸ್ಟರ್ಸ್ ಎಲ್ಲ ರಚ್ಚಿಗೆದ್ರು.